ಎಲ್ಲಿಂದ ಬರುತ್ತೆ ರಾಗಿ ಅಂತ ಈಗ ಇಡೀ ರಾಜ್ಯದಲ್ಲಿ ಒಂದು ನಿಮಿಷ ಕೇಳಿ ಸರ್, 6 ಲಕ್ಷ ಮೆಟ್ರಿಕ್ ಟನ್ಗೆ ಕೇಂದ್ರ ಸರ್ಕಾರ MSP ರೇಟಲ್ಲಿ ಖರೀದಿ ಮಾಡ್ತಕ್ಕಂಥದಕ್ಕೆ ಅನುಮತಿಯನ್ನು ನೀಡಿದ್ದಾರೆ. ನಾನೇ ಅಸೆಂಬ್ಲಿನಲ್ಲಿ ನಿಯಮ 73ರ ಅಡಿನಲ್ಲಿ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಿಗೆ ಪ್ರಶ್ನೆ ಮಾಡಿದ್ದೆ. ಬಹುಶಃ ಅದು ವಿಡಿಯೋ ಕ್ಲಿಪ್ಸ್ ಇದೆ, ಕಳಿಸ್ತೀನಿ. 30.76% ರಾಜ್ಯದಲ್ಲಿ ಖರೀದಿಯಾಗಿದೆ. ನಾನು ಅವರಿಗೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಮ್ಮ ರೈತ ಬೆಳೆದಂಥ ಪೂರ್ಣ ಪ್ರಮಾಣದ ರಾಗಿ ಪೂರ್ಣ ಖರೀದಿ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಒತ್ತಾಯ ಕೂಡ ಮಾಡಿದ್ದೇವೆ. ಅದನ್ನ ಮಾರ್ಚ್ 31ಕ್ಕೆ ಅಂತಿಮ ದಿನಾಂಕ ತಡೆಯಿಲ್ಲ, ಅದನ್ನ ನಾನೇ ಮಾಡಿಸಿದ್ದು. ಸುಮ್ಮನೆ ಡೈವರ್ಟ್ ಹೇಳ್ಬೇಕ್ರಿ. ಅಸೆಂಬ್ಲಿಯಲ್ಲಿ ಮಾತಾಡಿದ್ರು ಡೈರೆಕ್ಟ್ ರೆಕಾರ್ಡ್ ಆಗಿರ್ತಾರೆ. ಕನ್ಕ್ಲೂಡ್ ಕನ್ಕ್ಲೂಡ್ ಮಾಡೋ ಮಧ್ಯೆ ಇಂಟರ್ಫೇರ್ ಆಗ್ಬಿಡಿ, ಆಮೇಲೆ ಮಾತಾಡಿ ನೀವು. ಏಪ್ರಿಲ್ 31ನೇ ತಾರೀಕು ಅಂತಿಮ ದಿನಾಂಕ ಇತ್ತು, ಗೊತ್ತಾಯ್ತೇನ್ರಿ? ಮಾರ್ಚ್ 31 ಅಂತಿಮ ದಿನಾಂಕ ಇವತ್ತಿಗೆ ಇದ್ದಿದ್ದು ಕಾನೂನಲ್ಲಿ. ನಾವು ಅದನ್ನ ಮೇ ಗಂಟ ಅವಕಾಶ ಕೊಡಬೇಕು ಅಂತ ಇಡೀ 224 ಜನದಲ್ಲಿ ನಂದೇ ಒಂದು ಪ್ರಶ್ನೆ, ನಿಯಮ ಬೇಕಾದ ವಿಡಿಯೋ ಕ್ಲಿಪ್ಸ್ ಕಳಿಸ್ತೀನಿ. ನಾವು ಪೂರ್ಣ ಖರೀದಿ ಮಾಡ್ತೀವಿ ಅಂತ ಮುನಿಯಪ್ಪನವರು ಅಸೆಂಬ್ಲಿನಲ್ಲಿ ಆನ್ಸರ್ ಮಾಡಿದ್ದಾರೆ. ಕೆಲವು ನೀವೇನು ಹೇಳ್ತಿದ್ದೀರಿ, ಕೆಲವರು ವ್ಯಾಪಾರಸ್ಥರು ಬೇರೆ ಕಡೆಯಿಂದ ತಂದು ಈ ಸ್ಥಳೀಯ ರೈತರ ಹೆಸರಿನಲ್ಲಿ ರಾಗಿನ ಬಿಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಅಭಿಪ್ರಾಯಗಳನ್ನ ಹೇಳಿದೆ. ಅದೇ ರೀ ನೀವು ಹೇಳಿದ್ದು ಹೇಳ್ತಿದ್ದೀರಲ್ಲ, ಅದನ್ನ ನೋಡ್ರಿ ಹೋಗ್ಬಿಟ್ಟು ಪರಿಶೀಲನೆ ನಮ್ಮ ಫುಟರ್ ಏನಿದ್ದೀರಿ, ಆಮೇಲೆ ನಾವು ಸಂಬಂಧಪಟ್ಟಂತ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದೀರಲ್ಲಪ್ಪ, ಸ್ವಲ್ಪ ನೀವು ಯಾಕೆಂದ್ರೆ ರೆವಿನ್ಯೂ ಕಂದಾಯ ಇಲಾಖೆ ಭಾಗಿಯಾಗಬೇಕು ಈ ವಿಚಾರದಲ್ಲಿ. ಆಯಾ OB ಅಧಿಕಾರಿಗಳೇನಿದ್ದಾರೆ ಫುಡ್ ಡಿಪಾರ್ಟ್ಮೆಂಟ್ ಜೊತೆ ಪರಿಶೀಲನೆ ಮಾಡಿ ಅಂತವೇನಾದ್ರು ಪ್ರಕರಣಗಳು ಬಂದರೆ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮೂಲಕ ರೆಕಮೆಂಡ್ ಮಾಡಿ ಅದನ್ನು ಕ್ರಮ ತಗೊಳ್ಳೋಣ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ CN ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ KDP ಸಭೆಯು ನಡೆಯಿತು. ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ರೋಗಿಗಳಿಗೆ ತೊಂದರೆಯಾಗುತ್ತಿದೆ ಎಂದು KDP ಸದಸ್ಯ ಕಬ್ಬಾಳು ಮಹೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕರಾದ CN ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ನಡೆದ KDP ಸಭೆಯಲ್ಲಿ KDP ಸದಸ್ಯರುಗಳಾದ ಕಬ್ಬಾಳು ಮಹೇಶ್, ಗುರುಪ್ರಸಾದ್ ಮಧುಸೂದನ್, ಯೋಗೇಶ್ ಮಾತನಾಡಿ, ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿಗಳು ಹೈರಾಣ ಆಗಿದ್ದು, ವೈದ್ಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಎಂದು ಹೇಳಿದರೆ ಖಾಸಗಿ ಆಸ್ಪತ್ರೆಯಲ್ಲಿ ಸುಲಿಗೆ ಮಾಡುತ್ತಿದ್ದಾರೆ. ರೋಗಿಗಳು ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಚಿಕಿತ್ಸೆ ನೀಡದೆ ಖಾಸಗಿ ಆಸ್ಪತ್ರೆಗೆ ಕಳುಹಿಸುವ ನರ್ಸ್ಗಳ ದಂಧೆ ಹೆಚ್ಚಾಗಿದೆ. ಈ ಬಗ್ಗೆ ಸಾಕಷ್ಟು ದೂರು ನೀಡಿದರೂ ಸಹ ತಾಲೂಕು ವೈದ್ಯಾಧಿಕಾರಿಗಳು ಕ್ರಮ ವಹಿಸುತ್ತಿಲ್ಲ. ರೋಗಿಗಳಿಗೆ ಚಿಕಿತ್ಸೆ ನೀಡಲು ಆಗದೇ ಇದ್ದರೆ ಕೆಲಸದಿಂದ ಹೊರ ಹೋಗಲಿ, ಅದನ್ನು ಬಿಟ್ಟು ರೋಗಿಗಳಿಗೆ ತೊಂದರೆ ನೀಡುವುದು ಸರಿಯಲ್ಲ ಎಂದು ಆರೋಪಿಸಿದರು. ಇದಕ್ಕೆ ಉತ್ತರಿಸಿದ ತಾಲೂಕು ವೈದ್ಯಾಧಿಕಾರಿ ಯುವರಾಜ್, ಸರ್ಕಾರದ ಆದೇಶದಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಿದ ನಂತರ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರು ಕೆಲಸ ಮಾಡಬಹುದೆಂದು ಆದೇಶವಿದೆ. ಅದನ್ನು ಹೊರತುಪಡಿಸಿ ಉಲ್ಲಂಘನೆ ಮಾಡಿದ್ದರೆ ನಮಗೆ ದೂರು ನೀಡಿ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ನಂತರ KDP ಸದಸ್ಯರುಗಳು ರಾಗಿ ಖರೀದಿ ಕೇಂದ್ರದಲ್ಲಿ ಸಾಕಷ್ಟು ಅವ್ಯವಹಾರವಾಗಿದ್ದು, ಮೂಲ ರೈತರಿಗೆ ರಾಗಿ ಬೆಂಬಲ ಬೆಲೆ ಸಿಗದೆ ದಾವಣಗೆರೆ, ಚಿತ್ರದುರ್ಗ, ಹುಳಿಯಾರ್ ಕಡೆಯಿಂದ ರಾಗಿಗಳನ್ನು ತನ್ನು ಇದರಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಶಾಮೀಲು ಎದ್ದು ಕಾಣುತ್ತಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ತಿಳಿಸಿದರೂ ಕ್ರಮ ವಹಿಸಿಲ್ಲ. ಇದರ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಸಭೆಗೆ ಬರದೆ ಬೇಜವಾಬ್ದಾರಿ ವರ್ತನೆ ತೋರಿದ್ದಾರೆ. ತಾಲೂಕಿನಲ್ಲಿ ರಾಗಿ ಬೆಳೆಯುವ ಪ್ರದೇಶಕ್ಕಿಂತ ಹೆಚ್ಚಿನದಾಗಿಯನ್ನು ಖರೀದಿ ಕೇಂದ್ರಕ್ಕೆ ನೀಡಿರುವುದು ಯಾವ ಮಾನದಂಡದ ಮೇಲೆ ಪರಿಗಣಿಸಲಾಗಿದೆ ಎಂಬುದನ್ನು ತಿಳಿಸಬೇಕು. ತಾಲೂಕಿನಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ. ಅಧಿಕಾರಿಗಳಿಗೆ ಯಾವುದೇ ಭಯವಿಲ್ಲದಂತೆ ಕೆಲಸ ಮಾಡುತ್ತಿದ್ದು, ಸಾಕಷ್ಟು ಬಾರಿ ಎಚ್ಚರಿಕೆ ನೀಡಿದರೂ ಸಹ ಬೇಜವಾಬ್ದಾರಿ ವರ್ತನೆ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸಭೆಯಲ್ಲಿ ಶಾಸಕ CN ಬಾಲಕೃಷ್ಣ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ತಾಲೂಕು ದಂಡಾಧಿಕಾರಿ GS ಶಂಕರಪ್ಪ, DYSP ಕುಮಾರ್, ಶಿರಸ್ತೆದಾರ್ ಪವನ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ.